ಅವೇನು ಮಾಡ್ದ ಕೃಷ್ಣ ಮಹದೇವೇಗೌಡ ಅಲ್ಲ, ನಾವು ಕೃಷ್ಣ ಮಹದೇವೇಗೌಡ ಅಂತ ಕರಿತೀವಿ. ಕೃಷ್ಣ ಮಹದೇವೇಗೌಡ ಅವನು 3 ಗಂಟೆ ಆದ್ಮೇಲೆ ಕರ್ಕೊ ಹೋದ ಅಲ್ಲಿಗೆ. ರಿಟರ್ನಿಂಗ್ ಆಫೀಸರು ಟೈಮ್ ಆಗೋಯ್ತು ಸರ್, ವಾಪಸ್ ತಗೊಳಗಿಲ್ಲ ಅಂತ. ನಾನು ಎಲೆಕ್ಷನ್ ನಿಂತ್ಕೋಬೇಕಾಗಿ ಬಂದ್ಬಿಡ್ತು. ಆಗ ತಕಡಿ ಗುರ್ತು ತಗೊಂಡು ನಿಂತ್ಕೊಂಡೆ, ಇಂಡಿಪೆಂಡೆಂಟ್ ಆಗಿ ತಕಡಿ ಗುರ್ತಲ್ಲಿ. ಇವರೆಲ್ಲ ಕೆಲಸ ಮಾಡಿದ್ರು ಆಗ, ಪಾಪ GT ದೇವೇಗೌಡ ಎಲ್ಲ ಕೆಲಸ ಮಾಡಿದ್ರು. ಕೆಂಪಿರೇಗೌಡ ಅಂತ ಇದ್ದ, ಕಾಂಗ್ರೆಸ್ನಲ್ಲಿ ರೆಬೆಲ್ ಆಗಿ ನನಗೆ ಕೆಲಸ ಮಾಡಿದ್ರು. ಟಿಕೆಟ್ ಸಿಕ್ಲಿಲ್ಲ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಯದೇವ್ ರಾಜರ್ಸಿ ಕೊಟ್ಟರು. ಏನೇ ಇರಲಿ, ಜಯದೇವ್ ರಾಜರ್ಸು ನನಗೂ ಫೈಟ್ ಆಯಿತು. ಆಮೇಲೆ ಜನತಾ ಪಾರ್ಟಿಯಿಂದ ತಮ್ಮಯ್ಯ ಅಂತ ನಿಂತಿದ್ದ, ಅವನಿಗೆ ಡಿಪಾಸಿಟ್ ಹೋಯ್ತು. ತಮ್ಮಯ್ಯನಿಗೆ ನಾನು 3,000 ಚಿಲ್ಲರೆ ಓಟ್ನಲ್ಲಿ ಗೆದ್ದುಬಿಟ್ಟಾಯ್ತೆ. ಆಮೇಲೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಇತ್ತು. ನಾನು ಇಂಡಿಪೆಂಡೆಂಟು, ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋದು ಗೊಂದಲ ಇತ್ತು. ಆಮೇಲೆ ನಾನು ರಾಮಕೃಷ್ಣ ಗವರ್ನರ್ಗೆ ನಾನೇ ಭೇಟಿ ಮಾಡಿ, ನನಗೆ ಯಾರು ಇಲ್ಲ, ನಾನೇ ಗವರ್ನರ್ ಭೇಟಿ ಮಾಡಿ ಇವರಿಗೆ ರಾಮಕೃಷ್ಣ ಹೆಗಡೆ ಅವರಿಗೆ ಸಪೋರ್ಟ್ ಮಾಡಿ ಲೆಟರ್ ಕೊಟ್ಟೆ. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ನನಗೆ ಕಾವಲು ಸಮಿತಿ ಅಧ್ಯಕ್ಷನಾಗ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಅವರೇ ಕರೆದ್ರು, ರಾಮಕೃಷ್ಣ ಹೆಗಡೆ ಅವರು ಒಂದಿನ ಕರೆದ್ಬಿಟ್ಟು ನೀನು ಕಾವಲು ಸಮಿತಿ ಅಧ್ಯಕ್ಷ, ನಾನು ಬೇಡ ಅಂದ್ರೂ ಬಿಡ್ಲಿಲ್ಲ, ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದ್ರು. ನಜೀರ್ ಸಾಬ್ರು ಹೇಳಿದ್ರು. ನಜೀರ್ ಸಾಬ್ರು ಅವರು ಇದ್ರು, ಪಾಪ ಅವ್ರ ಮಾತು ನಡೀಲಿಲ್ಲ. ಅವರು ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಭಾರಿ ಪ್ರಯತ್ನ ನಡೆಸಿದ್ರು, ಆಗ್ಲಿಲ್ಲ. ಆಮೇಲೆ ಇದಾಯ್ತು ಬಿಡಿ. ಅದಾದ್ಮೇಲೆ ಕಾವಲು ಸಮಿತಿ ಅಧ್ಯಕ್ಷನಾದೆ. ಮತ್ತೆ 84ರಲ್ಲಿ ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದೆ, ಸೆರಿಕಲ್ಚರ್ ಮಿನಿಸ್ಟರ್ ಆದೆ. ಅಲ್ಲಿವರೆಗೂ ನಾನು ಪ್ರಯತ್ನನೇ ಮಾಡಿಲ್ಲ. ಕಾವಲು ಸಮಿತಿ ಅಧ್ಯಕ್ಷಗಿರಿನೂ ಅದೇ ಬಂತು, ಮಂತ್ರಿನೂ ಅದೇ ಬಂತು, ಸ್ಟೇಟ್ ಮಿನಿಸ್ಟರ್ ಮಾಡಿದ್ರು ಆಗ, ಮಂತ್ರಿಗಿರಿನೂ ಅದೇ ಬಂತು. ಅಲ್ಲಿವರೆಗೆ ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಅಫ್ಕೋರ್ಸ್ ನಜೀರ್ ಸಾಬು, ಇವರು ನಮ್ಮ ರಾಚಯ್ಯನವರು, ಇವ್ರ ತಂದೆ, ಇವರು ಪ್ರಯತ್ನ ಮಾಡಿದ್ರು ನನ್ನ ಪರವಾಗಿ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಇವರು ಪ್ರಯತ್ನ ಮಾಡಿದ್ರು, ರಾಚಯ್ಯನವರು, ನಜೀರ್ ಸಾಬ್. ನಾನಂತೂ ರಾಮಕೃಷ್ಣ ಹೆಗಡೆ ಅವರಿಗೆ ಮಂತ್ರಿ ಮಾಡಿ ಅಂತ ಕೇಳಿರಲಿಲ್ಲ. ಹಾಗೂ ಮಂತ್ರಿ ಆದೆ. ಆಮೇಲೆ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಆಮೇಲೆ 2 ವರ್ಷಕ್ಕೆ ಮುಗಿದೋಯ್ತು ಅದು. ರಾಮಕೃಷ್ಣ ಹೆಗಡೆ ಅವರು ಅಸೆಂಬ್ಲಿ ಡಿಸಾಲ್ವ್ ಮಾಡಿಬಿಟ್ರು 85ನಲ್ಲಿ. ಡಿಸಾಲ್ವ್ ಮಾಡಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಲೇನೆ ನನಗೂ ಲಂಕೇಶ್ ಜೊತೆಗೂ ಚೆನ್ನಾಗಿತ್ತು ಸಂಬಂಧ. ಲಂಕೇಶ್ ಅವರು ಪಾರ್ಲಿಮೆಂಟ್ ನಿಂತು ಅಂತಂದ್ರು ನನಗೆ. ನಾನು ಆಗಲ್ಲಪ್ಪ, ನಾನು ಮಹಾರಾಜನ ನಿಂತ್ಕೊಂಡಿದ್ದಾನೆ, ಮಹಾರಾಜನ ಮಗ ಕಾಂಗ್ರೆಸ್ಸಿಂದ ನಿಂತ್ಕೊಂಡಿದ್ದ, ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರು ನಿಂತ್ಕೊಂಡಿದ್ದಾರೆ, ನಾನಿಲ್ಲಲ್ಲ ಅಂತ. ಅವ್ರು ಏನಾದ್ರು ಬಿಡ್ಲಿಲ್ಲ, ಒಪ್ಸಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಒಪ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ನಿಂತ್ಕೊಳ್ಳಲಿಲ್ಲ. ಅವ್ರ ಪತ್ರಿಕೆಯಲ್ಲಿ ಬರೆದ್ರು, ಇಸ್ಪೀಟ್ ಗುಲಾಮ ಮಾಡಿದ ಮೋಸ. ನಾನು ಆಗ ಲಾಯರ್ ಆಗಿದ್ದಾಗ ಕಾರ್ಡ್ಸ್ ಆಡ್ತಿದ್ದೆ. ಅದು ಲಂಕೇಶ್ಗೂ ಕೂಡ ಗೊತ್ತಿತ್ತು. ಲಂಕೇಶ್ ಹಂಗೈತ ಬರೆದ್ರು, ನಾನು ಪಾರ್ಲಿಮೆಂಟ್ ನಿಂತ್ಕೊಳ್ಳೋದ್ರಿಂದ ಅವ್ರ ಅಡ್ವೈಸ್ ಮೇಲೆ ನಿಂತ್ಕೊಳ್ಳಲಿಲ್ಲ. ಮಹಾರಾಜನ ಮೇಲೆ ನಿಂತ್ಕೊಳ್ಳೇಬೇಕು, ನೀನು ಕುರಿ ಕಾಯೋನು, ನಿಂತ್ಕೊಳ್ಳೇಬೇಕು ಅಂತ ಬಲಾತ್ಕಾರ ಮಾಡಿ ನನಗೆ ಹೇಳಿದ್ರು. ನಿಂತ್ಕೊಳ್ಳಲಿಲ್ಲ. ಅದ್ರ ಮೇಲೆ ಅವ್ರ ವಾರ ಪತ್ರಿಕೆ, ಅದು ಲಂಕೇಶ್ ಪತ್ರಿಕೆ ಬರೆದ್ರು. ಆಮೇಲೆ ಇನ್ನೂ ಒಂದು ಸಾರಿ ಬರೆದ್ರು. ನಾನು 94ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದೆ. ಸಿದ್ದರಾಮಯ್ಯನಿಗೆ
100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗ ಹಾಕ್ತಾನೆ ಅಂತ ಬರೆದರು. ನೋಡಿ, ಅದು ಬರೆದದ್ರಿಂದ ನಾನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ 17 ಬಜೆಟ್ ಮಂಡಿಸಿದೆ. ಈಗ ಅಲ್ಲದೆ ಹೋದ್ರೆ ನಾನು ಫೈನಾನ್ಸ್ ಮಿನಿಸ್ಟರ್ ಆಯ್ತಾ ಇದನ್ನೇನು ಗೊತ್ತಿಲ್ಲ ನನಗೆ. ಹಂಗೆ ಬರೆದದು. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.